ಈ ರಾಜತಾಂತ್ರಿಕ ಸಮಸ್ಯೆಗಳಾಗ್ತವೆ, ಅದೇ ಕಾರಣಕ್ಕಾಗಿ ನೋಡ್ರಿ, ರಾಜತಾಂತ್ರಿಕ ಇಸ್ರೇಲ್ಗೆ ರಾಜತಾಂತ್ರಿಕ ಇಲ್ಲನ, ಇಸ್ರೇಲ್ಗೆ ಅಮೇರಿಕ ಅಂಜಿಕೆ ಇಲ್ಲನ. ಅಮೇರಿಕನ ಅಂಜಿಸ್ತಾರೆ ಇಸ್ರೇಲ್ದವ್ರು, ನಾವ್ಯಾಕೆ ಇಸ್ರೇಲ್ ಆಗಬಾರ್ದು ಈ ದೇಶನವ್ರು? ಅಲ್ಲಿ ದೇಶಭಕ್ತರು ಅಲ್ಲೆಲ್ಲರೂ ದೇಶದ ಪರವಾಗಿನೇ ಇರ್ತಾರೆ. ಅಲ್ಲಿ ತಾಯ್ಗಂಡ್ರ ಸಂಖ್ಯೆ ಕಡಿಮೆ ಐತಿ, ಇಲ್ಲಿ ತಾಯ್ಗಂಡ್ರ ಸಂಖ್ಯೆ ಹೆಚ್ಚೈತಿ. ಈ ದೇಶದ ಅನ್ನ ತಿಂತಾರ. ಅವ್ರಕ್ಕಿಂತ ನಾಲ್ಕರಿಂದ ನಮ್ಮ ಹಿಂದೂಗಳು ಕೆಲವೊಂದು ಮಂದಿ ಅದಾರ. ಇವ್ರು ಮೊದಲು ಮೆಟ್ಲೆ ಹೊಡಿಬೇಕು ಯಾರನ್ನ, ಈ ಕಾಂಗ್ರೆಸ್ನಾಗಿರೋ ಹಿಂದೂಗಳು. ಮೊನ್ನೆ ಒಬ್ಬ ಕಾಂಗ್ರೆಸ್ ವಕ್ತಾರ ಹೇಳ್ತಾನೆ, ಸಿಂಧೂರ್ ಅಂತೇಳಿ ಇಟ್ಟಿದ್ದು ತಪ್ಪಿದ್ದು ಒಂದು ಹಿಂದೂ ಧರ್ಮದ ಸಂಕೇತ. ನಮ್ಮ ದೇಶನೇ ಹಿಂದೂ ಧರ್ಮದ ಬಹುಸಂಖ್ಯೆ ಉಳ್ಳಂಥ ಜಗತ್ತಿನ ನಮ್ದು ಇರೋದು ಒಂದೇ. ನಾವು ಹಿಂದೂಗಳ ಪರವಾಗಿಯೇ ಇರಬೇಕು. ಮುಸ್ಲಿಮರಿಗೆ ಗಾಂಧಿ ಕೊಟ್ಬಿಟ್ಟ, ನಾವು ಪಾಲನೆ ಮಾಡ್ಯಾನ. ನೀವು ಮುಸಲ್ರೆಲ್ಲ ಹೋಗ್ರಪ್ಪ ಎಲ್ಲಿಗೆ? ಪಾಕಿಸ್ತಾನ. ಗಾಂಧಿ ಮಾಡಿ ತಪ್ಪಲ್ರಿ. ಗಾಂಧಿ ಹುಟ್ಟಿಸಿದ ಕೂಸನೇ ಪಾಕಿಸ್ತಾನ. ನಮ್ಮ ದೇಶದ ರಾಷ್ಟ್ರಪಿತ ಅಲ್ಲವ ಗಾಂಧಿ ಯಾವ ರಾಷ್ಟ್ರದ ಪಿತ? ಪಾಕಿಸ್ತಾನದು. ಅಲ್ಲಿ ಒಂದರ ಮೂರ್ತಿ ಅದಾನ ಗಾಂಧಿವು. ಇಲ್ಲೆಲ್ಲ ನಾವು ನೋಡಿ ಓಣಿಗೆ ಒಂದು ಕೂಡಿಸ್ತೀವಿ ನಾವು ಗಾಂಧಿದು. ಯಾವ ದೇಶ ಹೊಡೆದಂದು ಕೂಡಿಸ್ತೀವಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಬ್ರಿಟಿಷರು ಕೊಟ್ಟವ್ರು ಯಾರು? ಇದೇ ನೆಹರು ಅಲ್ಲ. ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಏನು ಹೇಳಿದರು? ಪಾಕಿಸ್ತಾನ ಹೊಡ್ಕೊಳ್ಳೋಕೆ ವಲ್ಲಭಭಾಯ್ ಪಟೇಲ್ರು ಅಂಬೇಡ್ಕರ್ ವಿರೋಧಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರೆ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತೇಳಿ 1942 ಒಂದು ಪುಸ್ತಕ ಬರೆದಾರೆ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ? ಭಾರತವನ್ನು 2 ರಾಷ್ಟ್ರಗಳಾಗಿ ಮಾಡುವಂಥದ್ದಕ್ಕೆ ನಂದು ವಿರೋಧ ಇದೆ. ಒಂದು ವೇಳೆ ಗಾಂಧಿ ಬಗ್ಗೆ ಭಾಳ ವಿರೋಧ ಇರ್ತೈತೆ ಅಂಬೇಡ್ಕರ್ ಅವ್ರದ್ದು. ಗಾಂಧಿಯವ್ರ ಬಗ್ಗೆ ಹೇಳ್ಯಾರ ಅಂಬೇಡ್ಕರ್, ಇವರು ರಾಷ್ಟ್ರಪಿತ ಅನ್ಬೇಡ್ರಿ, ಮಹಾತ್ಮ ಅನ್ಬೇಡ್ರಿ. ಮಹಾತ್ಮ ಮತ್ತು ರಾಷ್ಟ್ರಪಿತ ಅನ್ನುವಂಥ ಶಬ್ದಗಳಿಗೆ ಗಾಂಧಿ ಯೋಗ್ಯ ಇಲ್ಲ. ಇದು ಯಾರು ಹೇಳ್ಯಾರ? ಬಾಬಾ ಸಾಹೇಬ್ ಅಂಬೇಡ್ಕರ್. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ, ನೀವು ಒಡಿಲಾಕತ್ತಿದ್ದ ದೇಶ ಎದಕ್ಕಂದ್ರೆ ನೆಹರೂನ ಪ್ರಧಾನಮಂತ್ರಿ ಮಾಡ್ಲಕ್ಕ. ಮೊಹಮ್ಮದ್ ಅಲಿ ಜಿನ್ನಾ ಏನತ್ತಾನ, ನನಗೆ ಪ್ರಧಾನಮಂತ್ರಿ ಮಾಡತ್ತಾನ. ಅವು ನೆಹರೂಗೆ ಅವ್ರಿಗೆ ಜಗಳ ಆಗ್ತದೆ ಗಾಂಧಿ ಮುಂದೆ. ಅದಕ್ಕೆ ಪಾಕಿಸ್ತಾನ ಅವ್ರಿಗೊಂದು ವರದಿ ಕೊಡ್ತಾನ. ಗಾಂಧಿ ಈ ಕಡೆ ನೆಹರೂನ ಪ್ರಧಾನಮಂತ್ರಿ ಮಾಡುವಂಥ ಕಾರ್ಯ ಆಗಿದ್ದರಿಂದ ಅವಾಗ ಅಂಬೇಡ್ಕರ್ ಹೇಳ್ತಾರೆ, ಅವರೇ ಬುಕ್ಕ ಬರ್ದಾರೆ, ಸ್ವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಂತ ಬುಕ್ಕನೇ ಬರ್ದ. ಅದ್ರಾಗ ಹೇಳ್ತಾರೆ, ಭಾರತವನ್ನು 2 ರಾಷ್ಟ್ರಗಳನ್ನಾಗಿ ನೀವು ಜಾತಿ ಧರ್ಮ ಆಧಾರಿತವಾಗಿ ದೇಶ ಹೊಡಿಲಾಕತ್ತೀರಿ. ಒಂದು ವೇಳೆ ಧರ್ಮಾಧಾರಿತವಾಗಿ ದೇಶ ಹೊಡೆಯುವುದೇ ಇದ್ದರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದಲ್ಲಿರುವ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು. ಇದು ಅಂಬೇಡ್ಕರ್ ಹೇಳಿದ್ದು. ಯಾಕನ್ನೋಂಥ ರೀಸನ್ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಏನು ಹೇಳ್ತಾರೆ? ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದ ಅವ್ರನ್ನ ಎಂದೂ ಸಹೋದರದಿಂದ ನೋಡುವಂಥದ್ದು ಆ ಧರ್ಮದ ಕುರಾಣದಲ್ಲಿಲ್ಲ. ನಂಬರ್ 1. ಅವರು ಯಾವುದೇ ರಾಷ್ಟ್ರಕ್ಕೆ ನಿಷ್ಠೆ ಇರೋದಿಲ್ಲ. ಅವರು ತಮ್ಮ ಧರ್ಮನೇ ಶ್ರೇಷ್ಠತಾರೆ, ಇಸ್ಲಾಮನೇ ಶ್ರೇಷ್ಠತಾರೆ. ಅವರು ಭಾರತದ ಸಂವಿಧಾನ ಒಪ್ಪೋದಿಲ್ಲ. ಅದರಲ್ಲಿ ಹಿಂದೂಗಳ ಆಡಳಿತವನ್ನು ಎಂದೂ ಒಪ್ಪುವುದಿಲ್ಲ. ಇದು ಅಂಬೇಡ್ಕರ್ ಹೇಳಿದ್ದು. ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ಇಷ್ಟು ವರ್ಷ. ಅವನು ಸೋಲಿಸಿದವರೇ ಕಾಂಗ್ರೆಸ್ನವರು. ಅವ್ನು ಹೀನಾಯವಾಗಿ 2 ಸಲ ಲೋಕಸಭೆಗೆ ಸೋಲಿಸ್ತಾರೆ. ಅವಾಗ ಭಾರತೀಯ ಜನಸಂಘ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಅವ್ರನ್ನ ರಾಜ್ಯಸಭಾ ಸದಸ್ಯ ಮಾಡ್ಲಿಕ್ಕೆ ಓಟ್ ಹಾಕಿದವ್ರು ಯಾರಂದ್ರೆ ಅವತ್ತು ಜನಸಂಘ ಅಂದರೆ BJP ಹಿಂದಿನದು. ಮತ್ತು ಅಂಬೇಡ್ಕರ್ ಅವರು 2 ಚುನಾವಣೆಯಲ್ಲಿ ಅವರ ಕ್ಯಾಂಡಿಡೇಟ್ ಏಜೆಂಟ್ ಯಾರಿರ್ತಾರಂದ್ರೆ RSSನವ್ರು ಇರ್ತಾರೆ. ಅಂಬೇಡ್ಕರ್ ಎಂದೂ RSS ವಿರೋಧ ಮಾಡಿಲ್ಲ, ಹಿಂದುತ್ವ ವಿರೋಧ. ಹಿಂದುತ್ವದಲ್ಲಿರುವಂಥ ಹಿಂದೂ ಸಮಾಜದಲ್ಲಿರುವಂಥ ಈ ಅಸ್ಪೃಶ್ಯತೆ, ಮೌಢ್ಯ ನಂಬಿಕೆ ಬಿಟ್ಟರೆ ಅಂಬೇಡ್ಕರ್ ಎಂದೂ ಹಿಂದೂ ವಿರೋಧಿ ಅಲ್ಲ. ಅವ್ರು ವಿರೋಧಿ ಇದ್ರಂದ್ರೆ ಪಾಕಿಸ್ತಾನ ಮುಸಲ್ರು ಹೋಗ್ರಿ ಅಂತ ಅನ್ನುವಂಥದ್ದು ಯಾಕೆ ಹೇಳ್ತಿದ್ರು? ಅದಕ್ಕೆ ಅಂಬೇಡ್ಕರ್ ಅವರು ಇವತ್ತು ಪ್ರಸ್ತುತ ಅದಾರ. ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಪ್ರಸ್ತುತ ಅದಾರ. ವಲ್ಲಭಭಾಯ್ ಪಟೇಲ್ರು ಒಂದು ಭಾಷಣದಾಗ ಹೇಳ್ತಾರೆ ಗುಜರಾತ್ನಲ್ಲಿ, ಏನಂದ್ರೆ ಮೊದಲು ಎಲ್ಲ ಮುಸ್ಲಿಮರು ನಮ್ಗೆ ಬೇರೆ ದೇಶ ಕೊಟ್ರಿ, ನಮ್ಗೆ ಬೇರೆ ದೇಶ ಕೊಟ್ಟಿರ್ತಿದ್ರು. ಈ ಆಕಳ ಪೂಜೆ ಮಾಡೋರ ಕೂಡ ನಾವು ಗೋಮೂತ್ರ ಸೇವಿಸೋರ ಜೋಡ ನಾವು ಇರುವುದಿಲ್ಲ ಅಂತಿದ್ರು. ನಾವು ಮುಸ್ಲಿಮರಿಗೆ ಪಾಕಿಸ್ತಾನ ಒಡೆದು ಕೊಟ್ಟ ಮೇಲೆ ಇಲ್ಲ ನಾವು ಭಾರತದಾಗೆ ಇರ್ತೀವಿ ಅರ್ಧ ಅಂದ್ರೆ ಇವ್ರದ್ದು ದ್ವಿಮುಖ ನೀತಿಯನ್ನು ಇನ್ನು ಮುಂದಿನ ದಿವಸನಲ್ಲಿ ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕು. 2047ಕ್ಕೆ ಇವ್ರ ಟಾರ್ಗೆಟ್ ಏನಿದೆ, ಭಾರತವನ್ನು ಇಸ್ಲಾಮೀಕರಣ ಮಾಡಬೇಕು. ಆ ಉದ್ದೇಶದಿಂದ ಇವತ್ತೇನು ಅಂಬೇಡ್ಕರ್ ಹೇಳ್ಯಾರಲ್ಲ, ಅಂಬೇಡ್ಕರ್ನ ಇವತ್ತು ನಾವು ಸ್ಮರಣೆ ಮಾಡ್ಕೊತ ಕಾಲ ಬಂದದ್ದು.
ಅಂಬೇಡ್ಕರ್ ಹೇಳ್ದಂಗೆ ಭಾರತ ಹೊಡೆದಿದ್ರೆ ಹಿಂದೂಗಳ ಜಗಳದ ಅಷ್ಟು ಈ ರೀತಿ ನೀಚ ಕೆಲಸಕ್ಕೆ ಹೋಗ್ತದಿಲ್ಲ. ಯಾವೊಬ್ಬ ಹಿಂದೂನೂ ದೇಶದ್ರೋಹಿ ಕೆಲಸ ಮಾಡೋದಿಲ್ಲ. ಇಲ್ಲಿ ದಲಿತರು ಅದಾರೆ, ಅವ್ರು ಒಂದರೆ ದೇಶದ್ರೋಹಿ ಕೆಲಸ ಮಾಡ್ತಾರೆ. ಅವಾಗ ಅಂಬೇಡ್ಕರ್ ಮನಸ್ಸು ಮಾಡಿದ್ರೆ ನನಗೂ ಪಾಕಿಸ್ತಾನ ನೋಡ ದಲಿತಸ್ಥಾನ ಒಂದು ಕೊಡ್ರತ್ ಕೇಳ್ಬೋದಾಗಿತ್ತು. ಆದರೆ ಅಂಬೇಡ್ಕರ್ ಕೇಳಿ ಯಾಕೆ ಕೇಳಲಿಲ್ಲ ಅಂದ್ರೆ ಅವ್ರು ಬರೀತಾರೆ, ಅವರೇ ಪಕ್ಷದ ಬರೀತಾರೆ. ಹಿಂದೂಗಳ ಜೊತೆಗೆ ನಾನು ಸಾವಿರಾರು ವರ್ಷ ಆಗಲಿ ಸಂಘರ್ಷ ಮಾಡ್ತೀನಿ, ಆದರೆ ಹಿಂದೂಗಳಿಂದ ನನ್ನ ಸಮುದಾಯವನ್ನು ನಾಶ ಮಾಡುವಂಥದ್ದು ಮಾಡೋದಿಲ್ಲ. ಅವಾಗ ಹೈದರಾಬಾದ್ ನಿಜಾಮ್ ಕರೆಸ್ತಾನೆ ಅಂಬೇಡ್ಕರ್, ನಿಮ್ಗೆ ಅರ್ಧ ಆಸ್ತಿ ಕೊಡ್ತೀನಿ ಇಸ್ಲಾಂ ಸೇರ್ಸತ್ತೆ. ಅರ್ಧ ಆಸ್ತಿ ಅಂದ್ರೆ ಎಷ್ಟು ಗುರ್ತೈತನ್ರಿ? ಅವಾಗ 1,00,000 ಕೋಟಿ, ಅವಾಗ 1,00,000 ಕೋಟಿ 47ಕ್ಕಿಂತ ಮುಂಚೆ ಒಂದು 25 ಟ್ರಕ್ ಬರೀ ಇದು ತುಂಬಿಟ್ಟಿದ್ದವ ವಜ್ರ ವೈಡ್ಯೂರ. ಇಲ್ಲಿದು ಪಲಾಯನ ಮಾಡ್ಬೇಕತ್ತೇಳಿ ಟರ್ಕಿಗೆ ಹೋದವ ನಿಜಾಮ, ವಲ್ಲಭಭಾಯ್ ಪಟೇಲ್ ಅಂಜಿಕೆಗೆ. ಅದಕ್ಕೆ ಅಂಬೇಡ್ಕರ್ ಅವರು ಪ್ರಸ್ತುತ ಅದಾರ. ಅಂಬೇಡ್ಕರ್ ಹೇಳ್ದಂಗೆ ನೀವು ಹೋಗೋದಿದ್ರೆ ಪಾಕಿಸ್ತಾನಕ್ಕೆ ಹೋಗ್ರಿ, ಈ ದೇಶದಲ್ಲಿ ನಿಮ್ಗೆ ಪಾಲ ಇಲ್ಲ. ಇದು ಬಹುಸಂಖ್ಯಾತ ಹಿಂದೂಗಳ ರಾಷ್ಟ್ರ. ನಾವು ಹಿಂದೂಗಳು ನಾವು ಮೋದಿಯವ್ರಿಗೆ ಒತ್ತಾಯ ಮಾಡೋದೇನೆಂದ್ರೆ ಪಾಕಿಸ್ತಾನ ಸಂಪೂರ್ಣ ನಾಶ ಮಾಡಿರಿ.